ಎಚ್.ಡಿ. ದೇವೇಗೌಡರ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಬ್ಬರಿಸಿ ಬೊಬ್ಬರಿದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಟ್ವೀಟ್ ಈಗ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಕಾಂಗ್ರೆಸ್ ಜೊತೆ ಬಲವಂತರ ಮದುವೆಯಲ್ಲಿದ್ದೆ, ನಮ್ಮನ್ನ ಬಿಟ್ಟು ಹೋಗಿದ್ದಕ್ಕೆ ವಿಚ್ಛೇದನ, ತಲಾಖ್ ನೀಡಿದ್ದೇನೆ. ಖರ್ಗೆ ಮಾತಿಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ತಿರುಗೇಟು. ನಾನು ಮೊದಲು ಅವರೊಂದಿಗೆ ಕಾಂಗ್ರೆಸ್ ಪ್ರೀತಿಯಲ್ಲಿದೆ, ಪ್ರಣಯದಲ್ಲಿದೆ ಅಂತ. ಅಂತಿಮವಾಗಿ ಮೋದಿಜಿ ಅವರನ್ನ ಮದುವೆಯಾದೆ. ಸ್ವಾರಸ್ಯಕರವಾಗಿ ಮಾತನಾಡಿದ್ದಾರೆ. ಹಿಂಸಾತ್ಮಕ ಸಂಬಂಧದಲ್ಲಿ ಇದ್ದಿದ್ದಕ್ಕೆ ಕಾಂಗ್ರೆಸ್ಗೆ ವಿಚ್ಛೇದನ. ರಾಜ್ಯಸಭೆಯಲ್ಲಿ ಎಚ್.ಡಿ. ಕಾಲೆಳೆದಿದ್ದ ಮಲ್ಲಿಕಾರ್ಜುನ ಖರ್ಗೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ದಿನ ಖರ್ಗೆ ಮಾತನಾಡಿದ್ದಾರೆ, ಕೇಳಿಸ್ಕೊಂಡು ಬರೋಣ. तो एच.डी. देवेगौड़ा जी का उल्लेख करना चाहूंगा। वे प्रधानमंत्री और कई पदों पर रहे। मैं देवेगौड़ा को बहुत दिन से 54 साल से जानता हूं, उनके साथ ही मैं काम किया। लेकिन क्या हुआ मुझे मालूम नहीं। वो तो प्रेम हमारे साथ किए, मोहब्बत हमारे साथ शादी मोदी साहब के साथ ये रिसेंटली हुआ, तो आप ऐसा माने मुझे मालूम नहीं है। सर शरद पवार जी एक राष्ट्रीय नेता है। ಇದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯ ಮಾತಾದ್ರೆ ಇನ್ನು ಈ ಸ್ಟೇಟ್ಮೆಂಟ್ಗೆ ತಿರುಗೇಟು ಕೊಟ್ಟರು ಎಚ್.ಡಿ. ದೇವೇಗೌಡರು. ಸ್ವಾರಸ್ಯಕರವಾಗಿ ಕೌಂಟರ್ ಕೊಟ್ಟಾಗ ಅದಕ್ಕಿಂತಲೂ ಸ್ವಾರಸ್ಯಕರವಾಗಿ ಎನ್ಕೌಂಟರ್ ಮಾಡಿದ್ದಾರೆ. ಮಾಜಿ ಪ್ರಧಾನಿ ಕಾಂಗ್ರೆಸ್ ಜೊತೆ ಬಲವಂತದ ಮದುವೆಯಲ್ಲಿದೆ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮನ್ನ ಬಿಟ್ಟು ಹೋಗಿದ್ದಕ್ಕೆ ವಿಚ್ಛೇದನ ನೀಡಿದ್ದೇನೆ. ಖರ್ಗೆ ಮಾತಿಗೆ ಎಚ್.ಡಿ. ದೇವೇಗೌಡರು ಕೂಡ ತಿರುಗೇಟು ಕೊಟ್ಟಿರುವಂತಹದ್ದು. ರಾಜಕೀಯವಾಗಿ ಒಬ್ಬ ರಾಷ್ಟ್ರೀಯ ನಾಯಕ ಈ ಮಟ್ಟಗಿನ ಮಾತಿಗೆ ಇಳಿತಾರೆ ಅನ್ನೋದಾದ್ರೆ ಇದು ದೇಶದಾದ್ಯಂತ ಚರ್ಚೆ ಕಾರಣ ಆಗುತ್ತೆ. ದೇಶದ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಚರ್ಚೆಗೆ ಕಾರಣವಾಗಿರ್ತಕ್ಕಂತಹ ಹೇಳಿಕೆ ಮತ್ತು ಪ್ರತಿ ಹೇಳಿಕೆಗಳು. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಎಐಸಿಸಿ ಅಧ್ಯಕ್ಷರು, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಎರಡು ದಿಗ್ಗಜ ನಾಯಕರು. ಅತಿ ಸ್ವಾರಸ್ಯಕರವಾದಂತಹ ರಾಜಕೀಯ ಹೊಡೆದಾಟ, ಮೌಖಿಕ ಮಲ್ಲ ಯುದ್ಧ. ರಾಜ್ಯಸಭೆಯಲ್ಲಿ ನಿಂತುಕೊಂಡು ಖರ್ಗೆ ಹೇಳ್ತಾರೆ, ಮನೇಲಿ ಕೂತ್ಕೊಂಡು ಟ್ವೀಟ್ ಮಾಡ್ತಾರೆ ದೇವೇಗೌಡರು. ಸಮ್ಮಿಲನವಾಗಿದ್ದ ಎರಡೂ ಪಕ್ಷಗಳು ಯಾಕೆ ಬೇರೆ ಬೇರೆ ಆಯಿತು? ಆ ಎರಡೂ ಪಕ್ಷಗಳ ನಡುವೆ ಯಾಕೆ ದೊಡ್ಡಗೋಡೆ? ಇದಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡಗೌಡರು ಹೇಳಿದ್ದು, ಹಿಂಗಿಂಗೆ ಅಸಮಾಧಾನಗಳಿತ್ತು, ಹಿಂಗಿಂಗೆ ಭಿನ್ನರಾಗಗಳಿತ್ತು, ನಮಗೆ ಸರಿ ಹೊಂದಲಿಲ್ಲ, ತಲಾಖ್ ಮಾಡಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಗುಡುಗಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.